ನಮಸ್ಕಾರ ಪದ್ಮಿನಿ ಅವರೇ. ಇದರಲ್ಲಿ ನಿಮ್ಮ ಅಣ್ಣನ ತಪ್ಪೇನೂ ಇಲ್ಲ. ನಾನೇ ಅವ್ರ ಘನತೆ ಗೌರವ ಏನು ಅಂತ ತಿಳ್ಕೊಳ್ದೆ ನಮ್ಮ ಜನರ ಮಾತು ಕೇಳಿ ಅವರಿಗೆ ತುಂಬ ಅವಮಾನ ಮಾಡಿಬಿಟ್ಟೆ. ಇದರಿಂದ ನಮ್ಮ ಮಾವಿಗೆ ಇಷ್ಟು ನೋವಾಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅದಕ್ಕೆ ನಾನೇ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ನಾನೇ ಸೂರ್ಯ ಹತ್ರ ಕ್ಷಮೆ ಕೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀನ್ ಯಾಕಪ್ಪ ಕ್ಷಮೆ ಕೇಳಬೇಕು? ಆ ಲೆಕ್ಕ ನೋಡಿದ್ರೆ ಅವರೇ ನಿನ್ನನ್ನು ಕ್ಷಮೆ ಕೇಳಬೇಕು. ಹಿಂದೂ ಮುಂದೆ ಯೋಚನೆ ಮಾಡದೆ ನಿನ್ನ ಮೇಲೆ ಕೈ ಮಾಡಿದ್ದು ತಪ್ಪಲ್ವಾ? ಇಲ್ಲ ಯಜಮಾನ್ರೆ, ನೀವೀಗ ಯೋಚನೆ ಮಾಡ್ತಿರೋ ರೀತಿ ತಪ್ಪಾಗಿದೆ. ನನ್ನ ಮೇಲೆ ಕೈ ಮಾಡಿದ್ರು ಅಂದಿದ್ದಕ್ಕೆ ನಮ್ಮ ಮಾವ ನನ್ಕೊಂಡು ಈ ಸ್ಥಿತಿಗೆ ಬಂದಿದ್ದಾರೆ. ಇನ್ನು ನಾನು ಅವ್ರಿಗೆ ಮಾಡಿರೋ ಅವಮಾನಕ್ಕೆ ಅವ್ರ ಮನೆ ಪರಿಸ್ಥಿತಿ ಹೇಗಿರಬೇಡ. ಅವ್ರನ್ನ ದೇವರು ಅಂತ ಪೂಜೆ ಮಾಡ್ತಿರೋ ಜನರ ಮನಸ್ಸಿಗೆ ಎಷ್ಟು ನೋವಾಗಿರಬೇಡ. ಇಲ್ಲಿ ನಾನು ಜನನಾಯಕ ಆಗಬೇಕು ಅಂತ ಬಂದಿರೋನು, ಆದರೆ ಅವರು ಈಗಾಗಲೇ ಊರ ನಾಯಕ ಆಗಿರೋರು. ಅವ್ರ ಜನಗಳ ಮುಂದೆ ಅವರಿಗೆ ಈ ರೀತಿ ಅವಮಾನ ಮಾಡಿದ್ದು ನನ್ನ ತಪ್ಪೆ. ನಾಳೆ ನಾನೇ ಅವ್ರ ಮನೆಗೆ ಹೋಗಿ ಕ್ಷಮಾಪಣೆ ಕೇಳ್ತೀನಿ. ಮಾವ, ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ನನ್ನಿಂದ ಮತ್ತೆ ಈ ಥರ ಮಿಸ್ಟೇಕ್ ಆಗದಿರೋ ಥರ ನಾನು ನೋಡ್ಕೋತೀನಿ. ಈಗಾಗಿರೋ ಮಿಸ್ಟೇಕ್ನ ನಾನೇ ಸರಿಪಡಿಸ್ತೀನಿ. ನೀವಿದ್ರ ಬಗ್ಗೆ ಯೋಚನೆ ಮಾಡಬೇಡಿ. ನನಗೆ ಸಿಟಿನಲ್ಲಿ ಸ್ವಲ್ಪ ಕೆಲಸ ಇದೆ, ನಾನಿನ್ನು ಬರ್ತೀನಿ. ನೋಡಿದ್ಯೇನಮ್ಮ, ಇದಕ್ಕೆ ನನಗೆ ಇವನು ತುಂಬ ಇಷ್ಟ ಆಗೋದು. ಇವನ್ ಜಾಗದಲ್ಲಿ ಬೇರೆ ಯಾರಾಗಿದ್ರೂ ನಮ್ಮಪ್ಪನಾಗೆ ಹಾಗೆ ಸಾಧಿಸ್ತಿದ್ರು. ಇಂಥ ಒಳ್ಳೆ ಮನ್ಸಿರೋ ಹುಡುಗನ್ಗೆ ಅನ್ಯಾಯವಾಗಿ ಅಷ್ಟು ಜನರ ಮುಂದೆ ಅವಮಾನ ಆಯ್ತಲ್ಲ, ಅದೇ ನನ್ನ ಕೈಯಲ್ಲಿ ಸಹಿಸ್ಕೊಳಕ್ಕಾಗದೇ ಇರೋದು. ಸಮಾಧಾನ ಮಾಡ್ಕೊಳ್ಳಿ ಮಾವ, ಯೋಚನೆ ಮಾಡಬೇಡಿ. ಇನ್ನು ಮುಂದೆ ಈ ರೀತಿ ಆಗೋಕ್ಕೆಲ್ಲ ನಾನು ಬಿಡಲ್ಲ. ಪದ್ಮಿನಿ, ಬಾ. ಹುಷಾರು ಮಾವ. ಸರಿನಮ್ಮ.